ಸರ್ ಏನಿದೆ ಗೊತ್ತಿಲ್ಲ, ಅವ್ರ ಕೈ ಗುಣ ಇರ್ಬೋದು. ಟೀ ಮಾತ್ರ ಬೇಡ, ಫಸ್ಟ್ ಕ್ಲಾಸ್ ಆಗಿ ಇರುತ್ತೆ. ಫಸ್ಟ್ ಕ್ಲಾಸ್ ಆಗಿರ್ತಾ ನೋಡಿ. ನೋಡಿ ಎಲ್ಲಿಂದ ಎಲ್ಲಿ ಗಂಟ ನಿಂತಿದ್ದಾರೆ ಟೀ ನೋಡ್ತಾ. ಟೀ ಕಾಯ್ತಾ ಇದಾರಲ್ಲ. ನೀವು 1.5-2 ಕಿಲೋಮೀಟರ್ ಬಂದಿದ್ದೀವಿ. ಯಾಕೆ ನಾವು ಬೆಳಗ್ಗೆ ಅವಸರ ಸಂಜೆ ಅವಸರ ಬರಲೇಬೇಕಿಲ್ಲ, ಹಂಗಾಗ್ಬಿಡದೆ. ಅವ್ರು ಹೇಳಿದ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಹಾಕಿದ್ರು ಎಲ್ಲ ನಾಲ್ಗೆ ಮೇಲೆ ಹಂಗೆ ಬರ್ತದೆ ಫ್ಲೇವರ್. ವೀಕ್ಷಕರೇ ನಮಸ್ಕಾರ. ಮೈಸೂರಿನ ಚಾಮರಾಜ ಡಬಲ್ ರೋಡಲ್ಲಿದ್ದೀವಿ. ಹಿಂದ್ಗಡೆಗೆ ಲಕ್ಷ್ಮೀ ಟಾಕೀಸ್ ಇದೆ, ಅದರ ಅಪೋಸಿಟ್ ಲೇನಲ್ಲಿದ್ದೀವಿ. ಯಾಕಿದ್ದೀವಿ ಅಂದರೆ ಇಲ್ಲಿ ಒಂದು ವಿಭಿನ್ನ ಪ್ರಸಿದ್ಧವಾದ ಟೀ ಸ್ಟಾಲ್ ಇದೆ. ಅದರ ಹೆಸರು ಶ್ರೀ ರಾಘವೇಂದ್ರ ಟೀ ಸ್ಟಾಲ್ ಅಂತ. ಜನ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಟೀ ಕುಡಿಯೋಕ್ಕೋಸ್ಕರ ಮುಗಿಬಿದ್ದಿರ್ತಾರೆ. ಇಲ್ಲಿ ಬಂದಿದ್ದೀವಿ. ಟೀ ಸ್ಟಾಲ್ ಯಾಕೆ ಫೇಮಸ್ ಅಂತ ನೋಡೋಣ. ಅಲ್ಲೋಗಿ ಮಾಲೀಕೊಟ್ಟಿಗೆ ಮಾತಾಡ್ಸೋಣ, ಬನ್ನಿ. ಎಲ್ಲರೂ ಇಲ್ಲಿ ಟೀಗೋಸ್ಕರನೇ ಬಂದಿರೋದು. ಜನ ಶುಂಠಿ ಟೀ ರೆಡಿ ಆಗ್ತಿದೆ ಸರ್. ಶುಂಠಿ ಮೆಣಸು ಏಲಕ್ಕಿ ಟೀ ರೆಡಿ ಆಗ್ತಾ ಇದೆ. ಚಂದ್ರು ಅವರು ಅಲ್ಲ? ಎಷ್ಟು ವರ್ಷ ಆಗಿದೆ ಸರ್? 15 ವರ್ಷ ಆಯ್ತು. 15 ವರ್ಷನೇ ಮಾಡ್ತಿದ್ದೀರಾ? ಒಂದು ದಿನಕ್ಕೆ ಎಷ್ಟು ಟೀ ಹೋಗುತ್ತೆ ಸರ್? ಒಂದು 500 ಟೀ ಹೋಗುತ್ತೆ. 500 ಎಷ್ಟು ಒಂದು ಟೀಗೆ? 10 rupees. 10 rupees. ಎಷ್ಟು ಗಂಟೆ ಶುರು ಆಗುತ್ತೆ? ಬೆಳಗ್ಗೆ 6:15. ಸಾಯಂಕಾಲ 8:15. 14 ತಾಸು. ಇಲ್ಲಿ ಹಾಲು, ನೀರು, ಟೀ ಪೌಡ್ರು, ಶುಂಠಿ, ಏಲಕ್ಕಿ ಅಲ್ಲ? ನೀರು ಹಾಕಲ್ಲ. ಹಾಲು, ಟೀ. ಇದೇನು ಹೊಸ ಟೀ ರೆಡಿ ಆಗ್ತಿದೆಯಾ? ಇಲ್ಲ, ನನಗೆ ಹಾಲು ಬಿಸಿ ಮಾಡ್ತಾರೆ. ಹಾಲು ಬಿಸಿ ಮಾಡೋದು. ಹಾಲು ನೆಕ್ಸ್ಟ್ ರೌಂಡ್ಗೆ ಹಾಲು ಬಿಸಿ ಕೂತ್ಕೊಳ್ಳಿ. 5 ನಿಮಿಷದಲ್ಲಿ ಟೀ ರೆಡಿ ಆಗುತ್ತೆ. ಸರ್, ಈ ಟಿವಿಗೆ ಏನೇನು ಹಾಕ್ತೀರಿ ಸರ್? ಇದಕ್ಕೆ ಶುಂಠಿ, ಮೆಣಸು, ಏಲಕ್ಕಿ, ನೀರು, ಟೀ ಪುಡಿ, ಆಮೇಲೆ ಸ್ವಲ್ಪ ಫ್ಲೇವರ್ ಇರುತ್ತೆ ಟೀ, ಅದು ಹಾಕ್ತಿರ್ತೀವಿ. ಅದು ಆ ಫ್ಲೇವರ್ಗೆ ಜನ ಇಷ್ಟಪಡ್ತಾರೆ. 15 ವರ್ಷದಿಂದ. 15 ವರ್ಷ ಆಯ್ತು. ಬೂಸ್ಟ್ ಹಾಕ್ತೀವಿ ಟೀಗೆ ಬೂಸ್ಟ್ ಹಾಕ್ತೀರಾ? 15 ವರ್ಷದಿಂದ ಟೀ ಬಿಟ್ಟು ಬೇರೆ ಏನು ಸೇಲ್ ಮಾಡಲ್ಲ. ಟೀ ಎಷ್ಟು ಕಾಫಿ ಮಾಲ್ಟ್ ಎಲ್ಲ ಇರುತ್ತೆ, ಅದೊಂದು 5% ಅಷ್ಟೇ. ಟೀ 95% ಟೀನೇ ಇದು ಬಂತು. ಸ್ವಲ್ಪ ಎಷ್ಟು ಪ್ರಮಾಣದಲ್ಲಿ ಬೂಸ್ಟ್ ಹಾಕ್ತೀರಾ? ಒಂದು ಪ್ಯಾಕೆಟ್ ಬೂಸ್ಟ್. 5 ರೂಪಾಯಿ. ಮಾಡ್ತಿರೋದು ಎಷ್ಟು? 2 ಲೀಟ್ರ್ ಟೀ. ಓಕೆ, 2 ಲೀಟ್ರ್ ಆಗುತ್ತೆ. ಒಂದು ಪ್ಯಾಕೆಟ್, ಸಣ್ಣ ಪ್ಯಾಕೆಟ್ ಬೂಸ್ಟ್ ಹಾಕ್ತೀರಾ, ಆ ಫ್ಲೇವರ್ ಬರ್ತದೆ. ಇದೇ ಬೂಸ್ಟ್. ನಮಗೆ ಟೀ ಮಾಡೋದು ಸಿಕ್ಬಿಡ್ತು ಒಂದು ಅವಕಾಶ ನೋಡೋದು. ಅದನ್ನ ಕರೆಕ್ಟ್ ಟೈಮ್ ಬಂದ್ವಿ ನಾವು ಅಲ್ವಾ? ಕರೆಕ್ಟ್ ಟೈಮಿಗೆ ಬಂದ್ಬಿಟ್ಟಿದ್ದೀವಿ. Extra 20 received on phone pay. ಬಾ, ನೀನು ಆಟ ಆಡೋದು. ಕಾಸು ಕೊಡು ನೀನು. ಕೊಟ್ಟೆ ಇನ್ನೊಂದು ಬೈಟು ಕೊಡಿ. ನಾನು ಚಿಕ್ಕದೊಂದು ಗ್ಲಾಸ್ ಕೊಡು ಚಂದ್ರಪ್ಪನಿಗೆ. ಚಕ್ಕ ತಗೊಳ್ಳು. ಜನ ಬರ್ತಾ ಇರ್ತಾರೆ, ಎಲ್ಲಿಂದ ಹುಡುಕ ಬರ್ತಾರೆ, ಇಡೀ ಮೈಸೂರಿಂದ ಎಲ್ಲ ಹುಡುಕ ಬರ್ತಾ ಇರ್ತಾರೆ. ಅಷ್ಟು ಮಸಾಲೆ ಟೀ ಜೋರಾಗಿ ಹಾಕ್ತಾನೆ, ಎಲ್ಲ ನರ ಹೇಳೋಂಗೆ. ಟೀ ಮಾತ್ರ ಬೇಡ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಫಸ್ಟ್ ಕ್ಲಾಸ್ ಆಗಿರುತ್ತೆ ನೋಡಿ. ಎಲ್ಲಿಂದ ಎಲ್ಲಿ ಗಂಟ ನಿಂತಿದ್ದಾರೆ ಟೀ ನೋಡ್ತಾ. ಟೀ ಕಾಯ್ತಾ ಇದಾರಲ್ಲ.
ಎಲ್ಲ ಏರಿಯಾದಲ್ಲೂ ಬರ್ತಾ ಇರ್ತಾರೆ ಟೀ ಕುಡಿಯೋಕ್ಕೆ. ಸ್ಪೆಷಲ್ ಆಗಿರ್ತದೆ ಟೀ ಒಂದು ಅಂತ. ಓ, ಇಷ್ಟು ಜನ ಮುಗಿಬದ್ದು ಕುಡಿತಾ ಇದ್ದಾರೆ. ಯಾವ್ದು ಏನು ಸ್ಪೆಷಲ್ ಸರ್ ಇದು? ಸರ್ ಏನಿದೆ ಗೊತ್ತಿಲ್ಲ, ಅವ್ರ ಕೈ ಗುಣ ಇರ್ಬೋದು, ಮಾಡೋ ರೀತಿ ಮತ್ತು ಏನೇನು ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೋ. ಆದರೆ ನಾವಂತೂ ಬಂದು ಕುಡಿಲೇಬೇಕು ಸರ್ ಟೀ. ಒಂದು ದಿವಸದಲ್ಲಿ ಒಂದು ಸತಿನಾತು ಬಂದು ಇಲ್ಲಿ ಟೀ ಕುಡಿತೀವಿ ಸರ್. ತುಂಬ ಚೆನ್ನಾಗಿ ಟೇಸ್ಟ್ ಆಗಿರ್ತದೆ. ಅದರಿಂದ ತುಂಬ ಜನ ಬರ್ತಾರೆ ಸರ್. ಹೌದು, ಇಲ್ಲಿ ಒಂದು ಸತಿ ಬಂದವರು ಟೀ ಕುಡಿದವರು ಮತ್ತೆ ಬರ್ತಾರೆ ಸರ್. ಎಷ್ಟೋ ಜನ ನಮ್ಮ ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ಬಂದು ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ಸಿದ್ವಿ. ಅವರು ಮತ್ತೆ ಇಲ್ಲಿಗೆ ಬರ್ತಾ ಇರ್ತಾರೆ ಸರ್. ಹೀಗಿದೆ ಸರ್. ನೀವು 1.5-2 ಕಿಲೋಮೀಟರ್ ಬಂದಿದ್ದೀವಿ. ಯಾಕೆ ನಾವು ಬೆಳಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ಬರಲೇಬೇಕಿಲ್ಲ, ಹಂಗಾಗ್ಬಿಡದೆ. ಚೆನ್ನಾಗಿದೆ ಟೀ. ಶುಂಠಿ, ಮೆಣಸು. ನಾವು ಅರಸೋ ರೋಡಲ್ಲಿ ಇದ್ದೀವಿ, ಆ ಕಡೆ ಇದ್ದೀವಿ ನಾವು ಶಿವರಾಂಪೇಟೆ. ಅಲ್ಲಿಂದ ಇಲ್ಲಿಗೆ ಬಂದಿರೋದು ಈಗ ಟೀ ಕುಡಿಯೋಕ್ಕಾಗಿ. ಬಟ್ ಬೆಳಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ನಮಗೊಂದ್ಸರಿ ರಿಲ್ಯಾಕ್ಸ್ ಆಗುತ್ತೆ, ಫ್ರೀ ಆಗುತ್ತೆ. ಈ ಟೀ ಕುಡಿದಷ್ಟು ಟೇಸ್ಟ್ ಯಾವುದು ಬರಲ್ಲ. ಏನೋ ಒಂಥರ ಇದಾಗುತ್ತೆ ಅಲ್ಲ. ನಾವು ಕೆಲಸ ಇಲ್ಲಿ ಬಂದು ಟೀ ಕುಡಿಲೇಬೇಕು, ಇನ್ನು ಕೆಲಸ ಬರಲೇಬೇಕು. ಟೀ ಆಕ್ಚುಲಿ ಗ್ಯಾಸ್ಟ್ರಿಕ್ ಜಾಸ್ತಿ ಅಂತಾರೆ, ಇದು ಆಗೋದಿಲ್ಲ. ಇಲ್ಲ ಸರ್, ಗ್ಯಾಸ್ಟ್ರಿಕ್ ಇಲ್ಲ. 20% ಟೀ ಮತ್ತೆ ಮೆಣಸು ಎಲ್ಲ ಮಸಾಲೆ ಎಲ್ಲ ಹಾಕಿರ್ತಾರೆ, ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ. ನೀರು ಹಾಕೋದಿಲ್ಲ, ನೀರು ಹಾಕಲ್ಲ. ಹೊಟ್ಟೆ ನೋಡಿದೆ ನಾನು. ಭಾಳ ಫುಲ್ ಫ್ಲೇವರ್. ಎಲ್ಲ ಎದುರುಗಡೆನೆ ಚೆಚ್ಚಾಕ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಮಸಾಲೆ ಟೀ ಎಷ್ಟು ಕುಡಿದ್ರು ಬೇಜಾರಾಗೋದಿಲ್ಲ, ಅಷ್ಟು ಕುಡಿಸ್ತದ. ಟೀನ ಕುಡಿಯೋದೇ ಇಲ್ಲ, ಕುಡಿದ್ರೆ ಇದೊಂದೇ ಕಡೆ ಎಲ್ಲೂ ಕುಡಿಯಲ್ಲ. ಮನೇಲೂ ಕುಡಿಯಲ್ಲ, ಇನ್ನೆಲ್ಲಿ ಬೇರೆ ಕುಡಿದಿದ್ವಿ ಅಂತಾನು ಅನ್ಸೋದಿಲ್ಲ. ಅಷ್ಟು ಬೇಡ, ಅಯ್ಯೋ ಯಾಕೆ ಕುಡಿದ್ವಿ ಅಪ್ಪ ತೋ ಮತ್ತ ಆಮೇಲೆ ಇಲ್ಲೇ ಬಂದು ನಾಲ್ಗೆ ಸರ್ ಮಾಡ್ಬೇಕಾಯ್ತದೆ. ಮತ್ತೆ ಅಲ್ಲಿ ಕುಡಿದ್ರು ಇಲ್ಲಿ ಕುಡಿಲೇಬೇಕು ಅಂತ ಆಗದಿರುತ್ತೆ. ನೋಡಿ, ಇದು ಎಲ್ಲರೂ ಹೇಳೋ ಪ್ರಕಾರ ಶುಂಠಿ ಮೆಣಸು ಫ್ಲೇವರ್ ಇರೋದ್ರಿಂದ ನೀವು ಎಲ್ಲೋ 1.5 ಕಿಲೋಮೀಟರ್ ಅಂದ್ರೆ ಎಷ್ಟು ಕಿಲೋಮೀಟರ್ ಇಂದ ಬಂದ್ರಿ? 1.5 ಕಿಲೋಮೀಟರ್. ಎಷ್ಟು ದೂರದಿಂದ ಬಂದು ಟೀಗೋಸ್ಕರ ಕಾದಿದ್ದು ತಗೊಂಡು ಕುಡಿತಾರೆ. ನಾವು ತಗೊಂಡ್ಬಿಟ್ಟಿದ್ದೀವಿ ರಾಘವೇಂದ್ರ ಟೀ ಸ್ಟಾಲು. ಅಂದರೆ ಆ್ಯಕ್ಚುಲಿ ಇಲ್ಲಿ ಚಂದ್ರು ಟೀ ಸ್ಟಾಲ್ ಅಂತಾರೆ. ಅಂದರೆ ಚಂದ್ರು ಟೀ ಅಂತ ಫುಲ್ ಫೇಮಸ್ಸು. ಆಹಾ, ಯಾಕೆ ಅಂತ ಕುತೂಹಲ ನೋಡೋಕ್ಕೆ. ಆಹಾ, ಮೈಸೂರಿಗೆ ಬಂದರೆ ಗಾಯತ್ರಿ ಥಿಯೇಟ್ರು ಅದ್ರ ಪಕ್ಕದಲ್ಲೇ ರಾಘವೇಂದ್ರ ಟೀ ಸ್ಟಾಲ್. ಟೀ ಕುಡಿದು ಆ ಶುಂಠಿ ಅವ್ರು ಹಾಕಿದ್ದೆಲ್ಲ ಮಿಕ್ಸ್ ಆಗಿ ಆ ಸಕ್ಕರೆ ಎಲ್ಲ ಕರೆಕ್ಟಾಗಿ ಹದವಾಗಿದೆ. ಏನು ಸೂಪರ್ ಆಗಿದೆ ಟೀ ಅಂದರೆ, ಕುಡ್ದೇ ಇಲ್ಲ ನಾನು ಈ ಥರ. ಓಹೋ, ಅವ್ರು ಹೇಳಿದ್ದು ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಏನು ಹಾಕಿದ್ರು ಎಲ್ಲ ನಾಲ್ಗೆ ಮೇಲೆ ಹಂಗೆ ಬರ್ತದೆ ಫ್ಲೇವರ್. ಟೀ ಮಾತ್ರ ಸೂಪರ್, ನೀರೇ ಇಲ್ಲ, ಬರೀ ಹಾಲು ಟೀ. ಮನೆ ಬಾಳುಟ ನೋಡ್ತಾ ಇರಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.